ಚಿನ್ನದಂತಹ ಚಂದಾದಾರಿಗೆ, ಮುತ್ತಿನಂತಹ ವೀಕ್ಷಕರಿಗೆ ಕ್ರಿಮಿನಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ 2026ನೇ ಇಸ್ವಿದು ಓಣಂ ಬಂಪರು ಮುಂದಿನ ತಿಂಗಳು 26ನೇ ತಾರೀಕು ಡ್ರಾ ಆಗುತ್ತೆ ಸೆಪ್ಟೆಂಬರ್ಗೆ. ಆದರೆ ನೀವೇನಾದರೂ ಓಣಂ ಬಂಪರ್ ಟಿಕೆಟ್ನ ನೀವು ಏಜೆನ್ಸಿ ಮುಖ ಬೈ ಮಾಡಿಕೊಂಡು ಅದರಲ್ಲಿ ಮೊದಲನೇ ಬಹುಮಾನ ಏನಾದರೂ ಅರ್ಹತರಾದರೆ ನಿಮ್ಮ ಅಕೌಂಟಿಗೆ ಎಷ್ಟು ಬರುತ್ತೆ, ಯಾವ ರೀತಿ ಟ್ಯಾಕ್ಸ್ ಒನ್ ಬೈ ಆಗಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಟ್ ಮಾಡ್ತಾ ಇರೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ, ಅವಾಗಲೇ ಇದರ ಬಗ್ಗೆ ನಿಮಗೆ ಅರ್ಥ ಆಗೋದು. ನೀವೇನಾದ್ರೂ ಹೊಸಬ್ರಾದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ಲಾಟ್ರಿ, ಬ್ಯಾಂಕಿಂಗು, ಎಂಟರ್ಟೈನ್ಮೆಂಟ್ ಪ್ರಾಡಕ್ಟ್ ಪ್ರತಿದಿನ ಇದೇ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತವೆ. ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. 2026 ಓಣಂ ಬಂಪರು 30 ಕೋಟಿ ಏನಾದರೂ ಮೊದಲನೇ ಬಹುಮಾನ ಅರ್ಹತರಾದರೆ ನೀವು ತಿಳ್ಕೊಳ್ತೀರಾ 30 ಕೋಟಿಗೆ 30 ಕೋಟಿನೇ ಬರುತ್ತೆ. ಏನೋ ಒಂದು ಅಲ್ಪ ಸ್ವಲ್ಪ ಅಮೌಂಟು, ಒಂದು ಕೋಟಿನ ಎಲ್ಲ 5 ಲಕ್ಷನ ಎಲ್ಲ 50 ಲಕ್ಷನ ಕಟ್ಟಾಗುತ್ತೆ. ಇಲ್ಲ ಕೆಲವರು ಅನ್ಕೊಂಡಿರ್ತಾರೆ 30 ಕೋಟಿ ಮೊದಲನೇ ಬಹುಮಾನ 30 ಕೋಟಿ ನಮಗೆ ಬರುತ್ತೆ ಅಂತ. ಆದರೆ ಅದು ತಪ್ಪು ಮಾಹಿತಿ. ಇದರಲ್ಲಿ ಟ್ಯಾಕ್ಸ್ ರಿಡಕ್ಷನ್ ಇದೆ. ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಅವರೇ ಮುಟ್ಕೊಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಹೋಗಿ ಕಟ್ಟಬೇಕು. ಆಯ್ತಾ? ಯಾವ ಇದರಲ್ಲಿ ಈ ಟ್ಯಾಕ್ಸ್ ಡಿಡಕ್ಷನ್ ಇದೆಯಲ್ಲ, ಈ ಲಾಟ್ರಿ ಬಹುಮಾನ, ಈ ಕೇರಳದ ಲಾಟ್ರಿ ಬಹುಮಾನ, ಈ ಟ್ಯಾಕ್ಸ್ ಡಿಡಕ್ಷನ್ ಇದೆಯಲ್ಲ, ಇದರಲ್ಲಿ 4 ಟೈಪ್ಸ್ ಇದ್ದಾವೆ, 4 ವಿಧಗಳಿದ್ದಾವೆ. ಅದನ್ನು ಮೊದಲು ನಾವು ಯಾವ ವಿಧಗಳನ್ನು ಇದ್ದಾವೆ ಅಂತ ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ಏಜೆಂಟ್ ಕಮಿಷನ್. ಎರಡನೇದಾಗಿ TDS ಬೈ ಗೌರ್ಮೆಂಟ್. TDS ಅನ್ನೋದು ಒಂದು ಟ್ಯಾಕ್ಸ್, ಅದು ಸ್ಟೇಟ್ ಗೌರ್ಮೆಂಟ್ ಅವ್ರ ಟ್ಯಾಕ್ಸ್. ಆ TDS ಬೈ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಕೇರಳ ಗೌರ್ಮೆಂಟ್ ಸರ್ಕಾರ ಇದಾರಲ್ಲ, ಅದು ಒಂದಿಷ್ಟು ಶತಮಾನ ಟ್ಯಾಕ್ಸು ಗೆದ್ದಿರೋ ಅಮೌಂಟ್ ಅಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅವರು ಕಟ್ ಮಾಡ್ಕೊಂತಾರೆ. ಅದು ಸೆಕೆಂಡ್. ಮೂರನೇದು ಬಂದ್ಬಿಟ್ಟು ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಸರ್ಚಾರ್ಜ್. ಮೂರನೇದು ಸರ್ಚಾರ್ಜ್ ಕಟ್ಟಬೇಕು, ಸೆಂಟ್ರಲ್ ಗೌರ್ಮೆಂಟ್ಗೆ ನೀವೇ ಕಟ್ಟಬೇಕು. ಅದೇನು ಕಟ್ಟಬೇಕಾದ್ರೆ ನಾವು ನೋಡೋಣ ಮುಂದೆ. ನಾಲ್ಕನೇದು ಬಂದ್ಬಿಟ್ಟು ಅದನ್ನು ಕೂಡ ಸೆಂಟ್ರಲ್ದೆ CESS ಟ್ಯಾಕ್ಸ್ ರಿಡಕ್ಷನ್. ಅದನ್ನು ಮುಂದೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೋಡಿ 4 ಟೈಪ್ ಆಯಿತು. ಮೊದಲನೇದಾಗಿ ಏಜೆಂಟ್ ಕಮಿಷನು, ಎರಡನೇದಾಗಿ TDS ಬೈ ಗೌರ್ಮೆಂಟು ಬೈ ಯಾವ ಸ್ಟೇಟ್ ಗೌರ್ಮೆಂಟ್ ಅವರು ಕಟ್ ಮಾಡ್ಕೊಳ್ತಾರೆ. ಆಮೇಲೆ ಮೂರನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ಸರ್ಚಾರ್ಜ್ ಇರ್ತವೆ. ನಾಲ್ಕನೇ ಸೆಂಟ್ರಲ್ ಗೌರ್ಮೆಂಟ್ CESS ಟ್ಯಾಕ್ಸ್ ಡಿಡಕ್ಷನ್ ಇರ್ತವೆ. ಇಷ್ಟು ವಿಧ ಇದೇ ರೀತಿಯಿಂದ ಕಟ್ಟಾಗುತ್ತೆ. ಆಯ್ತಾ? ಸೊ ಅಮೌಂಟು ಇನ್ ಕೇಸ್ ನೀವು ವಿನ್ ಆದರೆ, ನೀವು ಜಯಶಾಲಿಯಾಗಿದ್ದರೆ, ನಿಮಗೆ ಮೊದಲನೇ ಬಹುಮಾನ ಅರ್ಹತರಾದರೆ ನೀವು ಟಿಕೆಟನ್ನು ಜೋಪಾನವಾಗಿ ಇಟ್ಕೊಂಡು ಅದನ್ನು ನಾನು ಕ್ಲೈಮ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ ಒಮ್ಮೆ. ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಿಗೆ ಏನು ಡೌಟ್ ಇದ್ದರೆ ಅದು ಆ ವಿಡಿಯೋದಲ್ಲಿ ಕೆಳಗಡೆ ಡೌಟ್ ಕೇಳಿ. ಆಯ್ತಾ? ಅದೇ ಪ್ರಕಾರ ನೀವು ಅದನ್ನ ಬ್ಯಾಂಕಲ್ಲಿ ಹೋಗೋದು, ಕೇರಳ ಸ್ಟೇಟ್ ಯಾವ್ದಾದ್ರು ಬ್ಯಾಂಕ್, ನ್ಯಾಷನಲೈಸ್ಡ್ ಪ್ರೈವೇಟ್ ಬ್ಯಾಂಕಲ್ಲಿ ಹೋಗಿ ನೀವು ಕೊಟ್ಬಿಟ್ಟು ಅದನ್ನು ಫಾರ್ಮಾಲಿಟೀಸ್ ಇರ್ತವೆ, ಅದನ್ನೆಲ್ಲ ಭರ್ತಿ ಮಾಡಿಕೊಟ್ರೆ ನಿಮಗೆ ಅದೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಬೇಕು. ನೀವು ಕೇರಳದಲ್ಲಿ ಬಂದರೆ ನೀವು ಕೆನರಾ ಬ್ಯಾಂಕಾ, ಇಲ್ಲ ಬ್ಯಾಂಕ್ ಆಫ್ ಬರೋಡಾನ, HDFC, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಈ ರೀತಿ ನನಗೆ ಅಮೌಂಟ್ ಬಂದಿದೆ, ಇಲ್ಲ ಈ ರೀತಿ ನನಗೆ ನಾನು ಫಸ್ಟ್ ಪ್ರೈಸ್ ವಿನ್ ಆಗಿದೆ ಅಂತ ಹೇಳಿದ್ರೆ ಅವರೇ ನಿಂತ್ಕೊಂಡು, ಮ್ಯಾನೇಜರೇ ನಿಂತ್ಕೊಂಡು ವಿತಿನ್ 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ಅವರು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಆಯ್ತಾ? ಸೊ ಇನ್ ಕೇಸ್ ಅದೆಲ್ಲ ಫಾರ್ಮಾಲಿಟೀಸ್ ಆಯಿತು, ಎಲ್ಲ ಹಾಳಮೂಳೆಲ್ಲ ಫಾರ್ಮಾಲಿಟೀಸ್ ಆಗಿ ನಿಮಗೆ 2 ಮಂತ್ಸ್ ಒಳಗಡೆ, ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ 3 ಮಂತ್ಸ್ ಇರುತ್ತವೆ. ಬ್ಯಾಂಕ್ ಮೇಲೆ ಡಿಪೆಂಡು. ಕೆಲವೊಂದು ಬ್ಯಾಂಕಲ್ಲಿ 1.5 ತಿಂಗಳೊಳಗಡೆ ನಿಮಗೆ ಅಮೌಂಟು ಸ್ಟೇಟ್ ಗೌರ್ಮೆಂಟು, TDS ಆಮೇಲೆ ಏಜೆಂಟ್ ಕಮಿಷನ್ ಕಟ್ಟಾಗಿ ಮಿಕ್ಕಿದ ಅಮೌಂಟ್ ನಿಮ್ಮ ಅಕೌಂಟ್ ಜಮಾವಾಗುತ್ತೆ. ಅದಾದ್ಮೇಲೆ ನೀವೇನು ಮಾಡಬೇಕು, ಮಿಕ್ಕಿದ ಅಮೌಂಟ್ ಬಂದಿರುತ್ತಲ್ಲ ಅದೇ ಅಮೌಂಟ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಕಟ್ ಮಾಡ್ಕೊಂಡಿದ್ದಾರಲ್ಲ, ಈಗ ಅದನ್ನ ಟ್ಯಾಕ್ಸ್ ಕಟ್ಟಾಗಿಯೇ ತಾನೇ ಇದು ಬಂದಿರೋದು 30 ಕೋಟಿಯಿಂದ ಅಂತ ಹೇಳ್ಬಿಟ್ಟು ಹೋಗಿ
ಮಲ್ಕೋಬೇಡಿ ಅವ್ನು ಹೋಗಿ ಮನೆಗೆ. ಯಾಕಂತಂದ್ರೆ ಒಂದು ಅವ್ರು ಏನು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ನೋಟಿಸ್ ಕೊಡಲ್ಲ. ಅವ್ರು 5-6 ವರ್ಷ ಇಲ್ಲ 2 ವರ್ಷ ಆದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಅದನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಅದನ್ನ ಕಟ್ಟಲೇಬೇಕು. ಇದೆಲ್ಲ ಮುಂಚೆನೆ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು. ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಯಾರಾದ್ರೂ CA ಹಿಡ್ಕೊಂಡು ಅವ್ರ ಮುಖಾಂತರ ಅವ್ರ ಸಲಹೆ ಪಡ್ಕೊಂಡು ಅವ್ರ ಮುಖಾಂತರ ನೀವು ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದನ್ನು ನಿಮಗೆ ಕೆಲವರಿಗೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಅಮೌಂಟು ಅವ್ರ ಅಕೌಂಟಲ್ಲಿ ಬಂದಿರುತ್ತೆ. ಏನು ಮಾಡಬೇಕು, ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದನ್ನು ಒಂದು ಚಾರ್ಟರ್ಡ್ ಅಕೌಂಟ್ನ ಇಟ್ಕೊಂಡು ಅವ್ರಿಗೇನಾದರೂ ಅವರು ಕೇಳಿ ಫೀಸ್ ಕೊಟ್ಬಿಟ್ರೆ ಅವರೆಲ್ಲ ಸರಿ ಸಮಾನವಾಗಿ ನಿಮಗೆ ಮುಂದೆ ತಗೊಂಡು ಹೋಗ್ತಾರೆ. ಅದನ್ನು ನೀವು ದಯವಿಟ್ಟು ಮಾಡಿ. ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ, ಆಯ್ತಾ? ಇಲ್ಲ ಅಂತಂದ್ರೆ ಪೆನಾಲ್ಟಿ ಬೀಳುತ್ತೆ. ನೀವು ಗೆದ್ರೂ ನೀವು ಲಕ್ಷಗಟ್ಟಲೆ ಎಷ್ಟೋ ಕೋಟಿಗಟ್ಟಲೆ ಪೆನಾಲ್ಟಿ ಬಿದ್ದುಬಿಡುತ್ತೆ, ಆಯ್ತಾ? ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸ್ನೇಹಿತರೆ. ಈಗ ನಾವು ಫಸ್ಟ್ನೇದಾಗಿ ಏಜೆಂಟ್ ಕಮಿಷನ್ ಬಗ್ಗೆ ಕಡೆ ಹೋಗೋಣ. ಏಜೆಂಟ್ ಕಮಿಷನ್ ಈಗ 30 ಕೋಟಿ ಪ್ರೈಸ್ ಅಮೌಂಟ್. 30 ಕೋಟಿಯಲ್ಲಿ 30 ಕೋಟಿನೇ ಪ್ರೈಸ್ ಅಮೌಂಟು, ಅದರಲ್ಲಿ ಯಾವುದೂ ಇಲ್ಲ. ಬಟ್ ಟ್ಯಾಕ್ಸ್ ಕಟ್ಟಾದ್ಮೇಲೆ ನಿಮಗೆ ಯಾವ ರೀತಿ ಎಲ್ಲೆಲ್ಲಿ ಡಿಡಕ್ಷನ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. 30 ಕೋಟಿಯಲ್ಲಿ ಏಜೆಂಟ್ ಕಮಿಷನ್ 10%. ಈಗ 30 ಕೋಟಿಯಲ್ಲಿ 10% ಎಷ್ಟಿರುತ್ತೆ? 3 ಕೋಟಿ ಇರುತ್ತೆ. ಆ 3 ಕೋಟಿ ಏಜೆಂಟ್ ಕಮಿಷನ್. ಈ ಏಜೆಂಟ್ ಕಮಿಷನ್ ಅಂತಂದ್ರೆ ಏನು? ಈ ಏಜೆಂಟ್ ಕಮಿಷನ್ ಅಂತಂದ್ರೆ ಸ್ನೇಹಿತರೆ, ಈಗ ನೀವು ಒಂದು ಏಜೆನ್ಸಿಯಲ್ಲಿ ಹೋಗಿರ್ತೀರ. ಆ ಏಜೆನ್ಸಿ ಮಾಲೀಕ ಇರ್ತಾನೆ, ಅವನಿಗೆ 4-5 ಅಂಗಡಿ ಇರ್ತವೆ, ಅವನಿಗೆ ಒಂದೇ ಒಂದು ಲೈಸೆನ್ಸ್ ಇರ್ತವೆ, ಆಯ್ತಾ? ಅವನು ಎಷ್ಟು ಬೇಕಾದ್ರೆ ಅಂಗಡಿ ತೆಗೀಲಿ, ಅವನಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ. ಲೈಸೆನ್ಸ್ ನಂಬರ್ ಇರುತ್ತೆ. ಹಿಂದ್ಗಡೆ ನಿಮಗೆ ಲಾಟ್ರಿ ಟಿಕೆಟ್ ಎಲ್ಲ ಸೀಲ್ ಆಗ್ತಾ ಇರ್ತಾರಲ್ಲ, ಅದರಲ್ಲಿ ಅವನ ಹೆಸರು ಇರುತ್ತೆ, ಆಮೇಲೆ ಲೈಸೆನ್ಸ್ ನಂಬರ್ ಇರ್ತವೆ, ಆಯ್ತಾ? ಆ ವ್ಯಕ್ತಿ ಇದು ಏಜೆನ್ಸಿಯಿಂದ ಟಿಕೆಟ್ ಹೋಗಿದ್ರೆ ಅವನಿಗೆ ಅವ್ರ ಅಕೌಂಟಿಗೆ ಏಜೆಂಟ್ ಕಮಿಷನ್ ಅಂತ ಹೇಳ್ಬಿಟ್ಟು ಹೋಗುತ್ತೆ, ಆಯ್ತಾ? ಎಷ್ಟು? 10%. ಈ ಓಣ ಬಂಪರದ್ದು 30 ಕೋಟಿಯಲ್ಲಿ 10% ಅಂದ್ರೆ 3 ಕೋಟಿ ಅವರ ಏಜೆನ್ಸಿ ಅವರು ಆ ಲೈಸೆನ್ಸ್ ಇರುವ ವ್ಯಕ್ತಿಯ ಅಕೌಂಟ್ ಅಲ್ಲಿ ಹೋಗುತ್ತೆ. 3 ಕೋಟಿ ಅಲ್ಲಿಗೆ ಏಜೆಂಟ್ ಕಮಿಷನ್ ಡಿಡಕ್ಷನ್ ಆಗುತ್ತೆ. ಇವಾಗ 30 ಕೋಟಿಯಲ್ಲಿ 3 ಕೋಟಿ ಕಳೆದ್ರೆ ಎಷ್ಟಾಗುತ್ತೆ? 27 ಕೋಟಿ ಇರುತ್ತೆ. ಇವಾಗ 27 ಕೋಟಿ ಇವಾಗ ಇದೆ, ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. 27 ಕೋಟಿ ಇವಾಗ ಇದೆ. ಯಾಕಂದ್ರೆ 3 ಕೋಟಿ ಏಜೆಂಟ್ ಕಮಿಷನ್ ತಗೊಂಡೋದ್ರು. ಫಸ್ಟ್ ಟ್ಯಾಕ್ಸ್ ಡಿಡಕ್ಷನ್ ಆಯಿತು. ಈಗ ಎರಡನೇದು ನಾವು ನೋಡೋಣ ಸ್ನೇಹಿತರೆ. ಎರಡನೇದು ಬಂದ್ಬಿಟ್ಟು TDS ಬೈ ಸ್ಟೇಟ್ ಗೌರ್ಮೆಂಟ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಕೇರಳ ಸರ್ಕಾರ ಒಂದಿಷ್ಟು ಪರ್ಸೆಂಟೇಜು ಈಗ ಏಜೆಂಟ್ ಕಮಿಷನ್ ಅಂತೂ 30 ಕೋಟಿಯಲ್ಲಿ 3 ಕೋಟಿ ಕಳೆದಾಗ 27 ಕೋಟಿ ಬಂತು. 30 ಕೋಟಿ ಮೇಲೆ ಪರ್ಸೆಂಟೇಜ್ ಇದೆಯಲ್ಲ 27 ಕೋಟಿ. ಇವಾಗ ಕಳೆದ್ಬಿಟ್ಟು 27 ಕೋಟಿ ಬಂದಿದೆಯಲ್ಲ, ಆ 27 ಕೋಟಿಯಲ್ಲಿ 30% ಅಂದ್ರೆ 27 ಕೋಟಿ 30% ಎಷ್ಟು ಬರುತ್ತೆ? 27 ಕೋಟಿ 30% ಬಂದ್ಬಿಟ್ಟು 8 ಕೋಟಿ 10 ಲಕ್ಷ ಬರುತ್ತೆ. 8 ಕೋಟಿ 10 ಲಕ್ಷ 27 ಕೋಟಿಯಲ್ಲಿ ಮೈನಸ್ ಮಾಡ್ತಾರೆ, ಅಂದ್ರೆ ಕಳೀತಾರೆ. ನೀವು ತಿಳ್ಕೊಂತೀರಾ, ಏಜೆಂಟ್ 30 ಕೋಟಿ ಮೇಲೆ 30% ಅಲ್ಲ, ಏಜೆಂಟ್ ಕಮಿಷನ್ ಡಿಡಕ್ಷನ್ ಆಗ್ಬಿಟ್ಟು ಉಳಿಕೆಯಲ್ಲಿ 27 ಕೋಟಿ ಬಂದಿರುತ್ತವಲ್ಲ, ಆ 27 ಕೋಟಿಯಲ್ಲಿ 30% TDS ಬೈ ಸ್ಟೇಟ್ ಗೌರ್ಮೆಂಟ್ ಅವರು ಇಟ್ಕೊಂತಾರೆ. ಅದನ್ನ ಹೇಳಿದ್ದೀನಿ ನಿಮಗೆ, 8 ಕೋಟಿ 10 ಲಕ್ಷ ಅಂತ. ಆ 8 ಕೋಟಿ 10 ಲಕ್ಷ ಮತ್ತೆ 27 ಕೋಟಿಯಲ್ಲಿ ಕಳೆದಾಗ ನಮಗೆ ಬರೋದು ಮೊತ್ತ 18 ಕೋಟಿ 90 ಲಕ್ಷ. 18 ಕೋಟಿ 90 ಲಕ್ಷ. ಈ 18 ಕೋಟಿ 90 ಲಕ್ಷ ಈಗ 30 ಕೋಟಿ ಇದು ಬಹುಮಾನ ಬಂದಿದೆಯಲ್ಲ, ಈಗ 2 ಟ್ಯಾಕ್ಸ್ ಕಟ್ಟಾಯಿತು. ಆ ಕಡೆ ಕೇರಳ ಸರ್ಕಾರದ 30% ಕಟ್ಟಾಯಿತು, ಆಮೇಲೆ ಏಜೆಂಟ್ ಕಮಿಷನ್ 10% ಕಟ್ಟಾಯಿತು. ಸ್ಟೇಟ್ ಗೌರ್ಮೆಂಟ್ನೆಲ್ಲ ಮುಗೀತು. ಈಗ ನಿಮ್ಮ ಅಕೌಂಟಲ್ಲಿ, ಈಗ ನಾನು ಹೇಳಿದ್ದೀನಿ ಮುಂಚೆ, 2 ತಿಂಗಳು 3 ತಿಂಗಳೊಳಗಡೆ ನೀವು ಒಂದು ಅಕೌಂಟ್ ಕೊಟ್ಟಿರೋ ಅಕೌಂಟಲ್ಲಿ ಹಣ ಬಂದು ಬೀಳುತ್ತೆ ಅಂತ. ಅದೇ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಬೀಳುತ್ತೆ? 18 ಕೋಟಿ 90 ಲಕ್ಷ. ಅಂದ್ರೆ ನೀವು 30 ಕೋಟಿ ವಿಜೇತರಾದ್ರೆ, ಆಯ್ತಾ, 18 ಕೋಟಿ 90 ಲಕ್ಷ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಟಿ ಮೆಸೇಜ್ 18 crores 90 lakhs. 18 ಕೋಟಿ 90 ಲಕ್ಷ ಬಂದಿದೆಯಲ್ಲ ಅಂತ. ಕೆಲವರು ಸುಮ್ಮನೆ ಇದ್ಬಿಡ್ತಾರೆ, ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿದೆ. ಮುಂಚೆ ಹೇಳಿರ್ತಾರ, ನೀವು ದಯವಿಟ್ಟು ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಚಾರ್ಟರ್ಡ್ ಅಕೌಂಟ್ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ಇರ್ತೀವಿ 3ನೇದು, ಅದೇ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವರೇ ಪೆನಾಲ್ಟಿ ಹಾಕೋದು. ಇವರು ಏನು ನಿಮಗೆ ಮುಂಚೆನೇ ಒಂದು ನೋಟಿಸ್ ಎಲ್ಲ ತಿಳ್ಕೊಳ್ಳಲ್ಲ. ಯಾಕೆ ಈ ಸರ್ಚಾರ್ಜ್ ಬೀಳುತ್ತೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಸರ್ಚಾರ್ಜ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಟ್ಯಾಕ್ಸ್, ಆಯ್ತಾ? ಈಗ ನೀವು ಲಾಟ್ರಿ ಬಹುಮಾನ ಆಗಲಿ, ಇಲ್ಲಾಂದ್ರೆ ನೀವು ಏನಾದರೂ ಒಂದು
ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ನಿಮಗೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ, ಆಯ್ತಾ. ಲಾಟ್ರಿಯಿಂದನಾಗಲಿ ಬಿಸ್ನೆಸ್ಸಿಂದನಾಗಲಿ ನಿಮ್ಮ ಅಕೌಂಟಲ್ಲಿ ಫೈನಾನ್ಷಿಯಲ್ ಇಯರ್ ಬರುತ್ತೆ, ಒಂದು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ದು ಒಂದು ಲೆಕ್ಕಾಚಾರ ಬರುತ್ತೆ. ಇವರು ಏಪ್ರಿಲ್ ಮೇಯಲ್ಲಿ ಮಾಡ್ತಾರೆ ಫೈನಾನ್ಷಿಯಲ್ ಇಯರ್ದು ಒಂದು ಇದು. ಎಲ್ಲ ಭಾರತದಲ್ಲಿ ಎಲ್ಲ ಅಕೌಂಟ್, ಯಾವ ಅಕೌಂಟ್ ಬಿಡಲ್ಲ, ಎಲ್ಲ ಅಕೌಂಟಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಫೈನಾನ್ಷಿಯಲ್ದು ಇದು ಮಾಡ್ತಾರೆ, ಡೀಟೇಲ್ಸ್ ತೆಗಿತಾರೆ, ರಿಪೋರ್ಟ್ ತೆಗಿತಾರೆ. ಅದರಾಗೆ ಏನಾದರೂ 50 ಲಕ್ಷ ಮೇಲೇನಾದರೂ ಒಂದು ವರ್ಷಕ್ಕೆ ಏನಾದರೂ ಅಮೌಂಟ್ ಬಂದರೆ, ಟ್ರಾನ್ಸಾಕ್ಷನ್ ಆಗಿದ್ರೆ ಅದಕ್ಕೆ ಸರ್ಚಾರ್ಜ್ ಕಟ್ಟಬೇಕಾಗುತ್ತೆ, ಅದಕ್ಕೆ ಸರ್ಚಾರ್ಜ್ ಬಿಡೋದು, ಆಯ್ತಾ. 50 ಲಕ್ಷ ಮೇಲೆ ಇದ್ದರೆ, 50 ಲಕ್ಷ ಒಳಗಡೆ ಇದ್ದರೆ ಏನು ಪ್ರಾಬ್ಲಮ್ ಏನಿಲ್ಲ, ಸರ್ಚಾರ್ಜ್ ಏನು ಬಿಡಲ್ಲ. ನೋಡಿ, ಸರ್ಚಾರ್ಜ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು. ಅಕೌಂಟ್ ಈಗ 5 ಕೋಟಿ you should pay tax to central government. If you beneficiary account credit above 5 crore, you should pay tax to central government. ಅಂದರೆ ನಿಮ್ಮ ಅಕೌಂಟಲ್ಲಿ 50 ಲಕ್ಷದಿಂದ 5 ಕೋಟಿ ಮೇಲ್ಗಡೆ ತನಕ, 50 ಲಕ್ಷ ಮೇಲೆ 5 ಕೋಟಿ ಮೇಲ್ಗಡೆ ಅಂದರೆ ಅದರ ಒಂದು ಪಟ್ಟಿ ಇದೆ ಸರ್ಚಾರ್ಜ್. ಅದು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾನು ಈ ಸರ್ಚಾರ್ಜ್ ಪಟ್ಟಿ ಕೊಟ್ಟಿರ್ತೀನಿ, ಅದನ್ನ ನೀವು ಸ್ವಲ್ಪ ನಿಮ್ಮ ಸರ್ಚಾರ್ಜ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, 50 ಲಕ್ಷ ಕ್ಯಾಟಗರಿ ಬರುತ್ತಾ, 1 ಕೋಟಿ ಕ್ಯಾಟಗರಿ ಬರುತ್ತಾ, 5 ಕೋಟಿ ಕ್ಯಾಟಗರಿ ಬರುತ್ತಾ, ಅದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದು ಪರ್ಸೆಂಟೇಜ್ ಕೊಟ್ಟಬೇಕು. ಯಾಕಂದ್ರೆ ಇಲ್ಲಿ ಇವಾಗ ಇರೋದು 18 ಕೋಟಿ ಮೇಲೆ ಬಂದಿದೆ, ಅಂದ್ರೆ 5 ಕೋಟಿ ಮೇಲ್ಗಡೆ ಬಂದಿದೆ. ಅವಾಗ 37% ಇದು ಸರ್ಚಾರ್ಜ್ ಕಟ್ಟಬೇಕಾಗುತ್ತೆ, ಆಯ್ತಾ. 37% ಆಫ್ ಸರ್ಚಾರ್ಜ್ ಕಟ್ಟಬೇಕು, 5 ಕೋಟಿ ಮೇಲೆ ಇದೆಯಲ್ಲ, ಹಂಗಾಗಿ ಆ ಕ್ಯಾಟಗರಿ ನೀವು ಬಿದ್ದಿದ್ದೀರಾ. 38% ಆಫ್ ಸರ್ಚಾರ್ಜ್ ಆನ್ TDS ಅಮೌಂಟ್. ಈಗ ಈ TDS ಅಮೌಂಟು ಅಂತಂದ್ರೆ, ಈಗ ನಿಮಗೆ TDS ಅಮೌಂಟ್ ಎಷ್ಟು, 8 ಕೋಟಿ 10 ಲಕ್ಷ. ಈ 8 ಕೋಟಿ 10 ಲಕ್ಷ ಮೇಲೆ 37%. ನೀವು ಇದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ. 30 ಕೋಟಿ ಮೇಲೆ ಸರ್ಚಾರ್ಜ್ 37% ಅಲ್ಲ, TDS ಇದೆಯಲ್ಲ, TDS ಸ್ಟೇಟ್ ಗೌರ್ಮೆಂಟ್ ಅವರು TDS 30% ಕಟ್ ಮಾಡಿಕೊಂಡು ಒಂದು ಮೊತ್ತ ಬಂದಿದೆಯಲ್ಲ, 8 ಕೋಟಿ 10 ಲಕ್ಷ. ಆ 8 ಕೋಟಿ 10 ಲಕ್ಷ ಇದೆಯಲ್ಲ, ಅದ್ರ ಮೇಲೆ 37% ಸರ್ಚಾರ್ಜ್ ಹಿಡಿಯೋದು ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದೆಷ್ಟಾಗುತ್ತೆ, ಈಗ 8 ಕೋಟಿ 10 ಲಕ್ಷದ ಮೇಲೆ ಸರ್ಚಾರ್ಜ್ ಹಿಡಿದಾಗ, 37% ಸರ್ಚಾರ್ಜ್ ಹಿಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು, ಅದು ಬಂದ್ಬಿಟ್ಟು ಅಮೌಂಟ್ ಬಂದ್ಬಿಟ್ಟು ಸ್ನೇಹಿತರೆ 2,99,70,000 ಬರುತ್ತೆ. 2,99,70,000. ಈ 8 ಕೋಟಿ 10 ಲಕ್ಷದ ಮೇಲೆ 37% ಸರ್ಚಾರ್ಜ್ ಹಿಡಿದಾಗ ಅಷ್ಟು ಅಮೌಂಟ್ ಬರುತ್ತೆ, ಅಷ್ಟು ಅಮೌಂಟ್ ಕಟ್ ಆಗುತ್ತೆ, ಆಯ್ತಾ. ಮತ್ತೆ 4ನೇದು ಬಂದ್ಬಿಟ್ಟು CESS. ಈ CESS ಬಂದ್ಬಿಟ್ಟು ಅಂದ್ರೆ ಇದು ಒಂಥರ ಹೆಲ್ತ್ ಅಂಡ್ ಎಜುಕೇಶನ್. ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗ ಇದರಲ್ಲಿ ಅಮೌಂಟ್ ಬರುತ್ತಲ್ಲ, ಆ ಅಮೌಂಟ್ ಹೆಲ್ತ್ ಮತ್ತು ಎಜುಕೇಶನ್ ಸರ್ವಿಸ್ಗೆ ಪ್ರೊವೈಡ್ ಮಾಡ್ತಾರೆ. ನಿಮ್ಮಿಂದ ಹಣ ತಗೊಂಡು ಹೆಲ್ತ್ ಮತ್ತು ಎಜುಕೇಶನ್ಗೆ ಆ ಕೆಲಸಕ್ಕೆ ಆ ಹಣ ಯೂಸ್ ಮಾಡ್ತಾರೆ. ಅದನ್ನ CESS ಅಂತೀವಿ, ಆ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್. ಅದು ಎಷ್ಟು ಅಂತಂದ್ರೆ ಸ್ನೇಹಿತರೆ, ಟೋಟಲ್ TDS ಪ್ಲಸ್ ಸರ್ಚಾರ್ಜ್, ಇದೊಂದು ಫಾರ್ಮುಲಾ. ಟೋಟಲ್ TDS ಎಷ್ಟಿತ್ತು, ಟೋಟಲ್ ಆಗಿ TDS ಟ್ಯಾಕ್ಸ್ ಎಷ್ಟಿತ್ತು, 8 ಕೋಟಿ 10 ಲಕ್ಷ. 8 ಕೋಟಿ 10 ಲಕ್ಷ ಪ್ಲಸ್ ಸರ್ಚಾರ್ಜ್ 2,99,70,000. ಈಗ ಸರ್ಚಾರ್ಜ್ ಎಷ್ಟು ಬಂತು, 2,99,70,000 ಬಂದಿದೆಯಲ್ಲ, ಅದನ್ನು ಮತ್ತೆ 8 ಕೋಟಿ 10 ಲಕ್ಷ ಕೂಡಿದಾಗ 11,09,70,000 ಬರುತ್ತೆ. ಅದ್ರ ಮೇಲೆ 4%, ಆಯ್ತಾ. ಇದೆಲ್ಲ ಒಂಥರ ಫಾರ್ಮುಲಾ ಇದ್ದಂಗೆ. ಅಂದ್ರೆ ಟೋಟಲ್ TDS ಪ್ಲಸ್ ಸರ್ಚಾರ್ಜ್. ಟೋಟಲ್ TDS ನಿಮಗೆ ಗೊತ್ತಿದೆ, 8,10,000 ಬಂದಿದೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ TDS, ಆಯ್ತಾ. ಪ್ಲಸ್ ಸರ್ಚಾರ್ಜ್ 2,99,70,000. ಇವೆರಡು ಕೂಡಿದಾಗ ನಮಗೆ ಬರೋ ಮೊತ್ತ 11,09,70,000. ಆ 11,09,70,000 ಅಲ್ಲಿ 4% CESS ಚಾರ್ಜ್ ಕಳೀತಾರೆ, ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಟ್ಯಾಕ್ಸ್ ಕಟ್ ಮಾಡ್ಕೊಂತಾರೆ. ಆ ಅಮೌಂಟ್ ಅಲ್ಲಿ 11,09,70,000 ಅಲ್ಲಿ 4% ಕ್ಯಾಲ್ಕುಲೇಷನ್ ಮಾಡಿದಾಗ 44,38,800 ರೂಪಾಯಿ ಬರುತ್ತೆ. 44,38,800 ರೂಪಾಯಿ CESS ಚಾರ್ಜ್ ಬರುತ್ತೆ, ಆಯ್ತಾ. ಇದು ಡಿಡಕ್ಷನ್ ಆಗುತ್ತೆ. ನಾನು ಕೊನೆಯದಾಗಿ ಎಲ್ಲ ಒಂದು ವಿವರಣೆ ಕೊಡ್ತೀನಿ, ಆಯ್ತಾ. ಒಂದು ಚಾರ್ಟ್ ಮಾಡ್ಕೊಂಡು ಅದರಲ್ಲಿ
ಎಲ್ಲ ಡೀಟೇಲ್ ಆಗಿ ಬರ್ಕೊಡ್ತೀನಿ. ಅದನ್ನು ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ಕೆಲವರಿಗೆ ಇದೆಲ್ಲ ಗೊತ್ತಾಗಲ್ಲ. ಹಂಗಾಗಿ ಟೋಟಲ್ ಡಿಡಕ್ಷನ್ ಎಷ್ಟಾಯಿತು, TDS ಪ್ಲಸ್ ಸರ್ಚಾರ್ಜು CEWS ಅಂದರೆ ಟೋಟಲ್ ಆಗಿ ಅಮೌಂಟ್ ಎಷ್ಟು ಕಟ್ಟಾಗಿದೆ. 8 ಕೋಟಿ 10 ಲಕ್ಷ TDS ಕಟ್ಟಾಗಿದೆ, 2 ಕೋಟಿ 99 ಲಕ್ಷ 70 ಸಾವಿರ ಸರ್ಚಾರ್ಜ್ ಕಟ್ಟಾಗಿದೆ. ಆಮೇಲೆ CEWS ಚಾರ್ಜ್ 44,38,800 ರೂಪಾಯಿ ಕಟ್ಟಾಗಿದೆ. ಅದನ್ನೆಲ್ಲ ಕೂಡಿದಾಗ 11 ಕೋಟಿ 54,800 ರೂಪಾಯಿ ಕಟ್ಟಾಗಿದೆ. ಆಯ್ತಾ, ಪ್ಲಸ್ ಏಜೆಂಟ್ ಕಮಿಷನ್ 3 ಕೋಟಿ. ಇವನ್ನೆಲ್ಲ ಕಟ್ಟಾಗಿ ಲಾಸ್ಟಿಗೆ ನಮಗೆ ಅಮೌಂಟ್ ಸಿಗೋದು ಬಂದ್ಬಿಟ್ಟು ನಮಗೆ ಟೋಟಲ್ ಆಗಿ ನಮಗೆ ಅಮೌಂಟ್ ಸಿಗೋದು ಸ್ನೇಹಿತರೆ 15,45,91,200 ರೂಪಾಯಿ ಸಿಗುತ್ತೆ ಟೇಕ್ ಹೋಮ್ ಅಷ್ಟೇ. ಅದು 15 ಕೋಟಿ 45,91,200 ರೂಪಾಯಿ ನಮಗೆ ನಮ್ಮ ಎಲ್ಲ ಕಟ್ಟಾಗಿ, ಅಂದರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಅದೆಲ್ಲ ಟ್ಯಾಕ್ಸ್ ಕಟ್ಟಾಗಿ ನಾವೆಲ್ಲ ಇನ್ನೇನು ನಮಗೆ ಆ ಅಮೌಂಟಿಂದ ನಮಗೆ ಯೂಸ್ ಮಾಡಬಹುದು ಅನ್ನೋದಂದ್ರೆ 15 ಕೋಟಿನೇ ಬರೋದು. 30 ಕೋಟಿದ ಅರ್ಧನೇ ಬರೋದು, 15 ಕೋಟಿ 45,91,200 ರೂಪಾಯಿ ಬರುತ್ತೆ. ಇಷ್ಟಿದೆ ಸ್ನೇಹಿತರೆ ಒಣಬಂಪದು ಟ್ಯಾಕ್ಸ್ ಡಿಡಕ್ಷನ್ ವಿಡಿಯೋ. ಆಯ್ತಾ, ಇದರಿಗೆ ಬಹಳ ಕನ್ಫ್ಯೂಷನ್ ಹೊಡಿತಾ ಇರ್ತವೆ. ನಾನೇನು ಮಾಡೋಕ್ಕಾಗಲ್ಲ. ನಾನು ಆದಷ್ಟು ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ಸಿಗೋಣ ಸ್ನೇಹಿತರೆ. ಜೈ ಕರ್ನಾಟಕ.